ಬೀದರ್ನ ಆದರ್ಶ ಕಾಲೋನಿಯ ಜನರು ರೈಲ್ವೆ ಗೇಟ್ನಿಂದಾಗಿ ನಿತ್ಯ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ. ಒಂದೇ ದಿನಕ್ಕೆ 15ರಿಂದ 20 ಬಾರಿ ಗೇಟನ್ನು ಹಾಕಲಾಗುತ್ತೆ. ಈ ಒಂದು ಗೇಟ್ ಹಾಕೋದ್ರಿಂದ ನಿತ್ಯ ಅಲ್ಲಿ ವೇಟ್ ಮಾಡ್ತಾ ಹಾಗೂ ರೈಲಿನ ಸಪ್ಪಳಕ್ಕೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೀದರ್ ನಗರದ ಹೃದಯ ಭಾಗದಲ್ಲಿದ್ದಂಥ ಈಗಾಗಲೇ ರೈಲ್ವೆ ಸಿಗ್ನಲ್ ಇದೆ. ಇದು ನಿಜಕ್ಕೂ ಜನರಿಗೆ ಸಾಕಷ್ಟು ಒಂದು ಕಂಟಕ ಆಗ್ಯದ ಅಂತ ಹೇಳ್ಬೋದು. ಬೀದರ್ನ ಓಲ್ಡ್ ಆದರ್ಶ್ ಕಾಲೋನಿ ಚಿದ್ರಿ ಗುಂಪ ಹೋಗುವಂಥ ಮಾರ್ಗದಲ್ಲಿದ್ದಂಥ ಈ ರೈಲ್ವೆ ಸಿಗ್ನಲ್ ನೋಡ್ಬೋದು. ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಸುಮಾರು 10ರಿಂದ 12 ಬಾರಿ ಈ ರೈಲ್ವೆ ಸಿಗ್ನಲ್ ಹಾಕ್ತಾರೆ. ಇದರಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಬೋದು. ಒಮ್ಮೆ ಸಿಗ್ನಲ್ ಹಾಕಿನಾಗ 10-15 ನಿಮಿಷ ಜನ ಕಾಯಬೇಕು. ಎರಡು ಸೈಡ್ ನೋಡ್ಬೋದು ನೀವು. ಆ ಸೈಡ್ ಯಾವ ರೀತಿ ಬೈಕ್ ಸವಾರರು ವಾಹನ ಚಾಲಕರು ನಿಂತಾರೆ, ಈ ಸೈಡ್ ಕೂಡ ಅಂದ್ರೆ ಸುಮಾರು ಆ ಸೈಡ್ ಈ ಸೈಡ್ ಸೇರಿ ನೂರಾರು ವೆಹಿಕಲ್ಲು ನಿಂತು ಬಿಡ್ತಾವೆ ಅಂತ ಹೇಳ್ಬೋದು. ಏಕ್ದಮ್ ಸಿಗ್ನಲ್ ಓಪನ್ ಆಗಿ ನಂತರ ನಾ ಮುಂದೆ ತಾ ಮುಂದೆ ಅಂಥೇಳಿ ಹೋಗ್ಲಕ್ಕೆ ಹೋಗಿ ಬಿದ್ದು ಕೈಕಾಲು ಕೂರ ಮುರ್ಕೋತಾ ಇದ್ದಾರೆ. ಇಂಥ ಘಟನೆಗಳು ಕೂಡ ಇಲ್ಲಿ ಸಂಭವಿಸಿವೆ. ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಜನರು ನಿಂತಾರೆ. ಏನು ಈಗಾಗಲೇ ಓಲ್ಡ್ ಆದರ್ಶ್ ಕಾಲೋನಿಗೆ ಹೋಗುವಂಥ ಮಾರ್ಗ, ಅದೇ ರೀತಿ ಮುಂಚೆ ಚಿದ್ರಿ ಇರ್ಬೋದು, ಗುಂಪ ಇರ್ಬೋದು, ಈ ಸೈಡ್ ಏನದಂದ್ರೆ ಬಸ್ ಸ್ಟ್ಯಾಂಡ್ ಸೇರಿದಂತೆ ಸಾಕಷ್ಟು ಕಡೆ ಪ್ರಮುಖ ಏರಿಯಾಕ್ಕೆ ಹೋಗೋಂಥ ಈ ಒಂದು ಸಿಗ್ನಲ್ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಿಗ್ನಲ್ ಅವಾಂತರಕ್ಕೆ ನಿಜಕ್ಕೂ ಜನ ದಿನ ಬೆಳಗಾದ್ರೆ ಸಾಕಷ್ಟು ಒಂದು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಏನು ಈಗಾಗಲೇ ಲೋಕಸಭಾ ಸದಸ್ಯ ಸಂಸದ ಸಾಗರ್ ಖಂಡ್ರೆ ಇದ್ದಾರೆ. ಅವರು ಸ್ಟೋರಿ ನೋಡಲೇಬೇಕು, ಅವ್ರು ನಮ್ಮದು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಂತೇಳಿ. ಇದು ಒಂದು ವರ್ಷ ಸಮಸ್ಯೆ ಎಲ್ಲ, ಕಳೆದ ಹಲವು ವರ್ಷ ಆಯಿತು ಈ ಭಾಗಕ್ಕೆ ಓಡಾಡೋಂಥ ಜನ ಈ ಒಂದು ಸಿಗ್ನಲ್ ಮುಕ್ತಿ ಕೊಡ್ರಿ, ಕೆಳ ಸೇತುವೆ ಎಲ್ಲ ಮೇಲ್ ಸೇತುವೆ ಮಾಡಿರಿ, ಟೋಟಲಿ ಟ್ರಾಫಿಕ್ ಜಾಮ್ ಆಗೋದು, ಒಂದು ಕಡೆ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟರು ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಈಗಾಗಲೇ ಆದರ್ಶ್ ಕಾಲೋನಿ ಹೋಗುವಂಥ ಏನು ರೈಲ್ವೆ ಸಿಗ್ನಲ್ ಇದೆ ಅದಕ್ಕೆ ಮುಕ್ತಿ ಕೊಡ್ತಾರಾ ಎಂಬ ಪ್ರಶ್ನೆ ಕಾಡ್ಲತ್ತ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಆದರ್ಶ ಕಾಲೋನಿಯ ಜನರು ರೈಲ್ವೆ ಗೇಟ್ನಿಂದಾಗಿ ನಿತ್ಯ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ. ಒಂದೇ ದಿನಕ್ಕೆ 15ರಿಂದ 20 ಬಾರಿ ಗೇಟನ್ನು ಹಾಕಲಾಗುತ್ತೆ. ಈ ಒಂದು ಗೇಟ್ ಹಾಕೋದ್ರಿಂದ ನಿತ್ಯ ಅಲ್ಲಿ ವೇಟ್ ಮಾಡ್ತಾ ಹಾಗೂ ರೈಲಿನ ಸಪ್ಪಳಕ್ಕೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೀದರ್ ನಗರದ ಹೃದಯ ಭಾಗದಲ್ಲಿದ್ದಂಥ ಈಗಾಗಲೇ ರೈಲ್ವೆ ಸಿಗ್ನಲ್ ಇದೆ. ಇದು ನಿಜಕ್ಕೂ ಜನರಿಗೆ ಸಾಕಷ್ಟು ಒಂದು ಕಂಟಕ ಆಗ್ಯದ ಅಂತ ಹೇಳ್ಬೋದು. ಬೀದರ್ನ ಓಲ್ಡ್ ಆದರ್ಶ್ ಕಾಲೋನಿ ಚಿದ್ರಿ ಗುಂಪ ಹೋಗುವಂಥ ಮಾರ್ಗದಲ್ಲಿದ್ದಂಥ ಈ ರೈಲ್ವೆ ಸಿಗ್ನಲ್ ನೋಡ್ಬೋದು. ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಸುಮಾರು 10ರಿಂದ 12 ಬಾರಿ ಈ ರೈಲ್ವೆ ಸಿಗ್ನಲ್ ಹಾಕ್ತಾರೆ. ಇದರಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಬೋದು. ಒಮ್ಮೆ ಸಿಗ್ನಲ್ ಹಾಕಿನಾಗ 10-15 ನಿಮಿಷ ಜನ ಕಾಯಬೇಕು. ಎರಡು ಸೈಡ್ ನೋಡ್ಬೋದು ನೀವು. ಆ ಸೈಡ್ ಯಾವ ರೀತಿ ಬೈಕ್ ಸವಾರರು ವಾಹನ ಚಾಲಕರು ನಿಂತಾರೆ, ಈ ಸೈಡ್ ಕೂಡ ಅಂದ್ರೆ ಸುಮಾರು ಆ ಸೈಡ್ ಈ ಸೈಡ್ ಸೇರಿ ನೂರಾರು ವೆಹಿಕಲ್ಲು ನಿಂತು ಬಿಡ್ತಾವೆ ಅಂತ ಹೇಳ್ಬೋದು. ಏಕ್ದಮ್ ಸಿಗ್ನಲ್ ಓಪನ್ ಆಗಿ ನಂತರ ನಾ ಮುಂದೆ ತಾ ಮುಂದೆ ಅಂಥೇಳಿ ಹೋಗ್ಲಕ್ಕೆ ಹೋಗಿ ಬಿದ್ದು ಕೈಕಾಲು ಕೂರ ಮುರ್ಕೋತಾ ಇದ್ದಾರೆ. ಇಂಥ ಘಟನೆಗಳು ಕೂಡ ಇಲ್ಲಿ ಸಂಭವಿಸಿವೆ. ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಜನರು ನಿಂತಾರೆ. ಏನು ಈಗಾಗಲೇ ಓಲ್ಡ್ ಆದರ್ಶ್ ಕಾಲೋನಿಗೆ ಹೋಗುವಂಥ ಮಾರ್ಗ, ಅದೇ ರೀತಿ ಮುಂಚೆ ಚಿದ್ರಿ ಇರ್ಬೋದು, ಗುಂಪ ಇರ್ಬೋದು, ಈ ಸೈಡ್ ಏನದಂದ್ರೆ ಬಸ್ ಸ್ಟ್ಯಾಂಡ್ ಸೇರಿದಂತೆ ಸಾಕಷ್ಟು ಕಡೆ ಪ್ರಮುಖ ಏರಿಯಾಕ್ಕೆ ಹೋಗೋಂಥ ಈ ಒಂದು ಸಿಗ್ನಲ್ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಿಗ್ನಲ್ ಅವಾಂತರಕ್ಕೆ ನಿಜಕ್ಕೂ ಜನ ದಿನ ಬೆಳಗಾದ್ರೆ ಸಾಕಷ್ಟು ಒಂದು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಏನು ಈಗಾಗಲೇ ಲೋಕಸಭಾ ಸದಸ್ಯ ಸಂಸದ ಸಾಗರ್ ಖಂಡ್ರೆ ಇದ್ದಾರೆ. ಅವರು ಸ್ಟೋರಿ ನೋಡಲೇಬೇಕು, ಅವ್ರು ನಮ್ಮದು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಂತೇಳಿ. ಇದು ಒಂದು ವರ್ಷ ಸಮಸ್ಯೆ ಎಲ್ಲ, ಕಳೆದ ಹಲವು ವರ್ಷ ಆಯಿತು ಈ ಭಾಗಕ್ಕೆ ಓಡಾಡೋಂಥ ಜನ ಈ ಒಂದು ಸಿಗ್ನಲ್ ಮುಕ್ತಿ ಕೊಡ್ರಿ, ಕೆಳ ಸೇತುವೆ ಎಲ್ಲ ಮೇಲ್ ಸೇತುವೆ ಮಾಡಿರಿ, ಟೋಟಲಿ ಟ್ರಾಫಿಕ್ ಜಾಮ್ ಆಗೋದು, ಒಂದು ಕಡೆ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟರು ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಈಗಾಗಲೇ ಆದರ್ಶ್ ಕಾಲೋನಿ ಹೋಗುವಂಥ ಏನು ರೈಲ್ವೆ ಸಿಗ್ನಲ್ ಇದೆ ಅದಕ್ಕೆ ಮುಕ್ತಿ ಕೊಡ್ತಾರಾ ಎಂಬ ಪ್ರಶ್ನೆ ಕಾಡ್ಲತ್ತ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಆದರ್ಶ ಕಾಲೋನಿಯ ಜನರು ರೈಲ್ವೆ ಗೇಟ್ನಿಂದಾಗಿ ನಿತ್ಯ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ. ಒಂದೇ ದಿನಕ್ಕೆ 15ರಿಂದ 20 ಬಾರಿ ಗೇಟನ್ನು ಹಾಕಲಾಗುತ್ತೆ. ಈ ಒಂದು ಗೇಟ್ ಹಾಕೋದ್ರಿಂದ ನಿತ್ಯ ಅಲ್ಲಿ ವೇಟ್ ಮಾಡ್ತಾ ಹಾಗೂ ರೈಲಿನ ಸಪ್ಪಳಕ್ಕೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೀದರ್ ನಗರದ ಹೃದಯ ಭಾಗದಲ್ಲಿದ್ದಂಥ ಈಗಾಗಲೇ ರೈಲ್ವೆ ಸಿಗ್ನಲ್ ಇದೆ. ಇದು ನಿಜಕ್ಕೂ ಜನರಿಗೆ ಸಾಕಷ್ಟು ಒಂದು ಕಂಟಕ ಆಗ್ಯದ ಅಂತ ಹೇಳ್ಬೋದು. ಬೀದರ್ನ ಓಲ್ಡ್ ಆದರ್ಶ್ ಕಾಲೋನಿ ಚಿದ್ರಿ ಗುಂಪ ಹೋಗುವಂಥ ಮಾರ್ಗದಲ್ಲಿದ್ದಂಥ ಈ ರೈಲ್ವೆ ಸಿಗ್ನಲ್ ನೋಡ್ಬೋದು.
ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಸುಮಾರು 10ರಿಂದ 12 ಬಾರಿ ಈ ರೈಲ್ವೆ ಸಿಗ್ನಲ್ ಹಾಕ್ತಾರೆ. ಇದರಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಬೋದು. ಒಮ್ಮೆ ಸಿಗ್ನಲ್ ಹಾಕಿನಾಗ 10-15 ನಿಮಿಷ ಜನ ಕಾಯಬೇಕು. ಎರಡು ಸೈಡ್ ನೋಡ್ಬೋದು ನೀವು, ಆ ಸೈಡ್ ಯಾವ ರೀತಿ ಬೈಕ್ ಸವಾರರು ವಾಹನ ಚಾಲಕರು ನಿಂತಾರೆ, ಈ ಸೈಡ್ ಕೂಡ ಅಂದ್ರೆ ಸುಮಾರು ಆ ಸೈಡ್ ಈ ಸೈಡ್ ಸೇರಿ ನೂರಾರು ವೆಹಿಕಲ್ಲು ನಿಂತು ಬಿಡ್ತಾವೆ ಅಂತ ಹೇಳ್ಬೋದು. ಏಕ್ದಮ್ ಸಿಗ್ನಲ್ ಓಪನ್ ಆಗಿ ನಂತರ ನಾ ಮುಂದೆ ಅಂತೇಳಿ ಹೋಗ್ಲಕ್ಕೆ ಹೋಗಿ ಬಿದ್ದು ಕೈಕಾಲು ಕೂಡ ಮುರ್ಕೋತಾ ಇದ್ದಾರೆ. ಇಂಥ ಘಟನೆಗಳು ಕೂಡ ಇಲ್ಲಿ ಸಂಭವಿಸಿವೆ. ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜನರು ನಿಂತಾರೆ. ಏನು ಈಗಾಗಲೇ ಓಲ್ಡ್ ಆದರ್ಶ್ ಕಾಲೋನಿಗೆ ಹೋಗುವಂಥ ಮಾರ್ಗ, ಅದೇ ರೀತಿ ಮುಂಚೆ ಚಿದ್ರಿ ಇರ್ಬೋದು, ಗುಂಪಾ ಇರ್ಬೋದು, ಈ ಸೈಡ್ ಏನದಂದ್ರೆ ಬಸ್ ಸ್ಟ್ಯಾಂಡ್ ಸೇರಿದಂತೆ ಸಾಕಷ್ಟು ಕಡೆ ಪ್ರಮುಖ ಏರಿಯಾಕ್ಕೆ ಹೋಗೋಂಥ ಈ ಒಂದು ಸಿಗ್ನಲ್ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಿಗ್ನಲ್ ಅವಾಂತರಕ್ಕೆ ನಿಜಕ್ಕೂ ಜನ ದಿನ ಬೆಳಗಾದ್ರೆ ಸಾಕಷ್ಟು ಒಂದು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಏನು ಈಗಾಗಲೇ ಲೋಕಸಭಾ ಸದಸ್ಯ ಸಂಸದ ಸಾಗರ್ ಖಂಡ್ರೆ ಇದ್ದಾರೆ, ಅವರು ಸ್ಟೋರಿ ನೋಡಲೇಬೇಕು, ಅವರು ನಮ್ಮದು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಂತೇಳಿ. ಇದು ಒಂದು ವರ್ಷ ಸಮಸ್ಯೆ ಎಲ್ಲ, ಕಳೆದ ಹಲವು ವರ್ಷ ಆಯಿತು ಈ ಭಾಗಕ್ಕೆ ಓಡಾಡೋಂಥ ಜನ ಈ ಒಂದು ಸಿಗ್ನಲ್ ಮುಕ್ತಿ ಕೊಡ್ರಿ, ಕೆಳ ಸೇತುವೆ ಎಲ್ಲ ಮೇಲ್ ಸೇತುವೆ ಮಾಡಿರಿ, ಟೋಟಲಿ ಟ್ರಾಫಿಕ್ ಜಾಮ್ ಆಗೋದು, ಒಂದು ಕಡೆ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟರು ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಏನು ಈಗಾಗಲೇ ಆದರ್ಶ್ ಕಾಲೋನಿ ಹೋಗುವಂಥ ಏನು ರೈಲ್ವೆ ಸಿಗ್ನಲ್ ಇದೆ ಅದಕ್ಕೆ ಮುಕ್ತಿ ಕೊಡ್ತಾರಾ ಎಂಬ ಪ್ರಶ್ನೆ ಕಾಡ್ಲತ್ತ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಆದರ್ಶ ಕಾಲೋನಿಯ ಜನರು ರೈಲ್ವೆ ಗೇಟ್ನಿಂದಾಗಿ ನಿತ್ಯ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ. ಒಂದೇ ದಿನಕ್ಕೆ 15ರಿಂದ 20 ಬಾರಿ ಗೇಟನ್ನು ಹಾಕಲಾಗುತ್ತೆ. ಈ ಒಂದು ಗೇಟ್ ಹಾಕೋದ್ರಿಂದ ನಿತ್ಯ ಅಲ್ಲಿ ವೇಟ್ ಮಾಡ್ತಾ ಹಾಗೂ ರೈಲಿನ ಸಪ್ಪಳಕ್ಕೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂತಹ ಒಂದು ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೀದರ್ ನಗರದ ಹೃದಯ ಭಾಗದಲ್ಲಿದ್ದಂಥ ಏನು ಈಗಾಗಲೇ ರೈಲ್ವೆ ಸಿಗ್ನಲ್ ಇದೆ, ಇದು ನಿಜಕ್ಕೂ ಜನರಿಗೆ ಸಾಕಷ್ಟು ಒಂದು ಕಂಟಕ ಆಗ್ಯದ ಅಂತ ಹೇಳ್ಬೋದು. ಬೀದರ್ನ ಓಲ್ಡ್ ಆದರ್ಶ್ ಕಾಲೋನಿ, ಚಿದ್ರಿ, ಗುಂಪಾ ಏನು ಹೋಗುವಂಥ ಮಾರ್ಗದಲ್ಲಿದ್ದಂಥ ಈ ರೈಲ್ವೆ ಸಿಗ್ನಲ್ ನೋಡ್ಬೋದು. ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಸುಮಾರು 10ರಿಂದ 12 ಬಾರಿ ಈ ರೈಲ್ವೆ ಸಿಗ್ನಲ್ ಹಾಕ್ತಾರೆ. ಇದರಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಬೋದು. ಒಮ್ಮೆ ಸಿಗ್ನಲ್ ಹಾಕಿನಾಗ 10-15 ನಿಮಿಷ ಜನ ಕಾಯಬೇಕು. ಎರಡು ಸೈಡ್ ನೋಡ್ಬೋದು ನೀವು, ಆ ಸೈಡ್ ಯಾವ ರೀತಿ ಬೈಕ್ ಸವಾರರು ವಾಹನ ಚಾಲಕರು ನಿಂತಾರೆ, ಈ ಸೈಡ್ ಕೂಡ ಅಂದ್ರೆ ಸುಮಾರು ಆ ಸೈಡ್ ಈ ಸೈಡ್ ಸೇರಿ ನೂರಾರು ವೆಹಿಕಲ್ಲು ನಿಂತು ಬಿಡ್ತಾವೆ ಅಂತ ಹೇಳ್ಬೋದು. ಏಕ್ದಮ್ ಸಿಗ್ನಲ್ ಓಪನ್ ಆಗಿ ನಂತರ ನಾ ಮುಂದೆ ಅಂತೇಳಿ ಹೋಗ್ಲಕ್ಕೆ ಹೋಗಿ ಬಿದ್ದು ಕೈಕಾಲು ಕೂಡ ಮುರ್ಕೋತಾ ಇದ್ದಾರೆ. ಇಂಥ ಘಟನೆಗಳು ಕೂಡ ಇಲ್ಲಿ ಸಂಭವಿಸಿವೆ. ಜನರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜನರು ನಿಂತಾರೆ. ಏನು ಈಗಾಗಲೇ ಓಲ್ಡ್ ಆದರ್ಶ್ ಕಾಲೋನಿಗೆ ಹೋಗುವಂಥ ಮಾರ್ಗ, ಅದೇ ರೀತಿ ಮುಂಚೆ ಚಿದ್ರಿ ಇರ್ಬೋದು, ಗುಂಪಾ ಇರ್ಬೋದು, ಈ ಸೈಡ್ ಏನದಂದ್ರೆ ಬಸ್ ಸ್ಟ್ಯಾಂಡ್ ಸೇರಿದಂತೆ ಸಾಕಷ್ಟು ಕಡೆ ಪ್ರಮುಖ ಏರಿಯಾಕ್ಕೆ ಹೋಗೋಂಥ ಈ ಒಂದು ಸಿಗ್ನಲ್ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಿಗ್ನಲ್ ಅವಾಂತರಕ್ಕೆ ನಿಜಕ್ಕೂ ಜನ ದಿನ ಬೆಳಗಾದ್ರೆ ಸಾಕಷ್ಟು ಒಂದು ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಏನು ಈಗಾಗಲೇ ಲೋಕಸಭಾ ಸದಸ್ಯ ಸಂಸದ ಸಾಗರ್ ಖಂಡ್ರೆ ಇದ್ದಾರೆ, ಅವರು ಸ್ಟೋರಿ ನೋಡಲೇಬೇಕು, ಅವರು ನಮ್ಮದು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಂತೇಳಿ. ಇದು ಒಂದು ವರ್ಷ ಸಮಸ್ಯೆ ಎಲ್ಲ, ಕಳೆದ ಹಲವು ವರ್ಷ ಆಯಿತು ಈ ಭಾಗಕ್ಕೆ ಓಡಾಡೋಂಥ ಜನ ಈ ಒಂದು ಸಿಗ್ನಲ್ ಮುಕ್ತಿ ಕೊಡ್ರಿ, ಕೆಳ ಸೇತುವೆ ಎಲ್ಲ ಮೇಲ್ ಸೇತುವೆ ಮಾಡಿರಿ, ಟೋಟಲಿ ಟ್ರಾಫಿಕ್ ಜಾಮ್ ಆಗೋದು, ಒಂದು ಕಡೆ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟರು ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಏನು ಈಗಾಗಲೇ ಆದರ್ಶ್ ಕಾಲೋನಿ ಹೋಗುವಂಥ ಏನು ರೈಲ್ವೆ ಸಿಗ್ನಲ್ ಇದೆ ಅದಕ್ಕೆ ಮುಕ್ತಿ ಕೊಡ್ತಾರಾ ಎಂಬ ಪ್ರಶ್ನೆ ಕಾಡ್ಲತ್ತ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.